ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ನಾನಾ ರೀತಿಯಾದಂಥ ಬೆಳವಣಿಗೆಗಳು, ದಿನಕ್ಕೊಂದರಂತೆ ನಡೀತಾ ಇರುವಂಥ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ. ಬಿಕಾಸ್ ಈಗ ಏನೇ ಸಮಸ್ಯೆ ಅಥವಾ ಅನುದಾನ ಗ್ಯಾರಂಟಿ ವಿಚಾರ ಅನ್ನುವಂಥದ್ದು ಬರೀ ಮೇಲ್ನೋಟಕ್ಕೆ ಮಾತ್ರ ಕಾಣಿಸ್ತಾ ಇರುವಂಥದ್ದು. ಬಟ್ ಅಲ್ಲಿ ಇನ್ಸೈಡ್ ಇರುವಂಥದ್ದು ಏನಪ್ಪ ಅಂದರೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ಸಂಘರ್ಷ ಅನ್ನುವಂಥದ್ದು. ಬಿಕಾಸ್ ಪ್ರತಿದಿನ ಒಬ್ಬ ನಾಯಕರು ಇಲ್ಲ ಇವ್ರು CM ಆಗಬೇಕು, ಅವ್ರು ಕೆಳಗಿಳಿಬೇಕು, ಇಲ್ಲ ಅವ್ರನ್ನ ಕೆಳಗಿಳಿಸಬಾರ್ದು, ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿಯುವಂಥ ಒಂದು ಕಾಲ ಸನ್ನಿಹಿತ ಆಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಕುರ್ಚಿ ರಾಜಕೀಯ. ಸುರ್ಜೇವಾಲಾಗೆ ಬಣ ರಾಜಕೀಯದ ಬಿಸಿ ತಟ್ಟಿರುವಂಥದ್ದು. DKಶಿಗೆ ಅವಕಾಶ ನೀಡಲಿಕ್ಕೆ ಆಪ್ತ ಶಾಸಕರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ಹೈಕಮಾಂಡ್ ಮುಂದೆ ಹೇಳ್ತಾ ಇರುವಂಥದ್ದಲ್ಲ, ಅಲ್ಲೂ ಹೇಳೋದ್ರ ಜೊತೆಗೆ ಬಹಿರಂಗವಾಗಿಯೂ ಸ್ಟೇಟ್ಮೆಂಟು. 100 ಜನ MLAಗಳು ಸಪೋರ್ಟ್ ಇದ್ದಾರೆ DK ಶಿವಕುಮಾರ್ ಅವರಿಗೆ. ನಾವು ನಾಯಕತ್ವ ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ. DK ಶಿವಕುಮಾರ್ ಅವರು ಪಕ್ಷ ಸಂಘಟನೆ ಮಾಡಿದಂಥವ್ರು, ಅವ್ರಿಗೂ ಕೂಡ ಅವಕಾಶವನ್ನ ಕೊಡಬೇಕು ಅನ್ನುವಂಥ ಬಹಿರಂಗ ಸ್ಟೇಟ್ಮೆಂಟ್ಗಳು. ಸಿದ್ದರಾಮಯ್ಯ ಇಳಿಸಿದ್ರೆ ಸರ್ಕಾರಕ್ಕೆ ಕಂಟಕದ ಭೀತಿ. ಸಭೆಯಲ್ಲಿ ಸಿದ್ದು ಆಪ್ತ ಶಾಸಕರಿಂದಲೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಆಪ್ತ BRP ಹೇಳಿಕೆಯ ಸಂಕಷ್ಟ ಕೂಡ ಮನೆ ಮಾಡಿರುವಂಥದ್ದು. ಬಂಡೆ ರೀತಿ ಸರ್ಕಾರ ಅಂತ ಹೇಳಿದ್ರು CM ಸಿದ್ದರಾಮಯ್ಯ. DK ಶಿವಕುಮಾರ್ ಅವರ ಕೈಯ ಮೇಲೆತ್ತಿ ನಮ್ಮದು ಬಂಡೆ ರೀತಿಯಾದಂಥ ಸರ್ಕಾರ, 5 ವರ್ಷ ನಾವೇ ಇರ್ತೀವಿ ಅಂತಲೂ ಕೂಡ ಹೇಳಿದ್ರು. ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಈಗ ಪ್ಯಾಚಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಜೋರಾಗಿದೆ ತೆರೆಮರೆಯ ರಾಜಕೀಯ. ಹಾಗಾದ್ರೆ ಈ ನಾಯಕತ್ವದ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗ್ತಾ ಇದೆ, ಲೀಡರ್ಸ್ಗಳು ಏನೇನೆಲ್ಲ ಹೇಳಿದ್ದಾರೆ, ಒಮ್ಮೆ ಕೇಳ್ಕೊಂಬಂದ್ಬಿಡೋಣ. DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಶಾಸಕರು ಬೆಂಬಲವನ್ನು ಕೊಡ್ತಾರೆ, ಸರ್ಕಾರ ಬಿದ್ದು ಹೈಕಮಾಂಡ್ ತೀರ್ಮಾನವನ್ನು ತಗೊಳ್ತಾರೆ. DK ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನು 2.5 ವರ್ಷ ಅವರು CM ಆಗಬೇಕನ್ನೋದೇ ನಮ್ಮ ಅಭಿಲಾಷೆ, ನಮ್ಮ ಆಸೆ. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ CM? ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಇಕ್ಬಾಲ್ ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BC ಪಾಟೀಲ್ಗೂ ಹೇಳೋದಷ್ಟೇ, ಯಾರು BR ಪಾಟೀಲ್ಗೂ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ. ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆಗೋಲ್ಲ ಅಂತ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋವಧೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ. ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯನವ್ರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ. ಅವರು ಲಕ್ಕಿ ಲಾಟ್ರಿ ಇತ್ತು, CM ಆದರು ಅಂತ ಹೇಳಿದೆ. ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿರೋದು ಸಂಪೂರ್ಣ ತಪ್ಪು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂಬುತ್ತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಾತನಾಡೋಣ. ಇಲ್ಲಿ ಮಧು, ನೋಡ್ತಾ ಇದೀವಲ್ಲ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಯಾವ ರೀತಿಯಾಗಿದ್ದಾವೆ ಅಂದರೆ, ಹೈಕಮಾಂಡ್ ಬಂದು ಸಮಾಧಾನ ಮಾಡಿ ಇರುವಂಥ ಒಂದು ಗಾಯಕ್ಕೆ ಮದ್ದನ್ನು ಅರಿಬೇಕಾಗಿತ್ತು. ಆದರೆ ಹೈಕಮಾಂಡ್ ಎಂಟ್ರಿ ಆಗುವ ಮುಖಾಂತರ ಇರುವಂಥ ಸಮಸ್ಯೆಗಳೆಲ್ಲವೂ ಕೂಡ ಜಗಜ್ಜಾಹೀರಾಗಂತೆ ಮಾಡಿಬಿಟ್ರ ಅಂತ ಬಡ ರಾಜಕೀಯ ಇನ್ನಷ್ಟು ತಾರಕಕ್ಕೆ ಇರ್ತಾ ಇದೆ. ಬಂದಂಥವ್ರು ಎಲ್ಲರೂ ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಹೈಕಮಾಂಡ್ ಎಂಟ್ರಿ ಆದಂಥ. ಅಬ್ಸಲ್ಯೂಟ್ಲಿ. ಯಾಕಂದರೆ ಗಾಯಕ್ಕೆ ಮದ್ದರಿಯೋದ್ರ ಬದಲು ಗಾಯವನ್ನು ದೊಡ್ಡದು ಮಾಡದಂತೆ ಕಾಣಿಸ್ತಾ ಇದೆ. ನಾವು ಈ ಹಿಂದೆ ಕೂಡ ಈ ವಿಚಾರವನ್ನು ಮಾತನಾಡಿದ್ವಿ. ಇದು ಇವರು ಉಸ್ತುವಾರಿ ಬಂದು ಸಭೆಯನ್ನು ಮಾಡಿದ ನಂತರ ಇದು ಕಡ್ಡಿ ಗೆರೆ ಎಳೆದಂಗೆ ಏನಾದರೂ ಸೈಲೆಂಟ್ ಆಗ್ತಾರಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅನ್ನೋ ಒಂದು ಕುತೂಹಲ ಇದೆ ಅಂತ. ಆ ಕುತೂಹಲಕ್ಕೆ ತಕ್ಕಂಗೆ ಇವಾಗ ಜಾಸ್ತಿ ಆಗ್ತಾ ಇದೆ. ಈಗ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ KPCC ಅಧ್ಯಕ್ಷರು, ಶಿಸ್ತು ಸಮಿತಿನ. ಸೊ ಈಗ ಸಾಮಾನ್ಯವಾಗಿ ಸ್ಕೂಲ್ಗಳಲ್ಲಿ ಮೇಷ್ಟ್ರು ಮಕ್ಕಳು ಇದ್ದರೆ ಅಕಸ್ಮಾತ್ ಮೇಷ್ಟ್ರು ಮಕ್ಕಳಿಗೂ ಹೊಡಿತಾರೆ, ಬೇರೆಯವ್ರಿಗೂ ಹೊಡಿತಾರೆ. ಬಟ್ ಮೇಷ್ಟ್ರು ಮಕ್ಕಳು ಸ್ವಲ್ಪ ಕಡಿಮೆ ಹೊಡಿತಾರೆ, ಪೆಟ್ಟಾಗೋ ಥರ. ಬೇರೆಯವ್ರಿಗೆ ಸ್ವಲ್ಪ ಜಾಸ್ತಿ ಬಿಡ್ತವೆ ವೇಟು. ಸೊ ಬಿದ್ದಂಗೂ ಆಗಬೇಕು, ಬಿಲ್ದಿರಂಗೂ ಆಗಬೇಕು, ಆ ರೀತಿ. ಸೊ ಇಕ್ಬಾಲ್ ಹುಸೇನ್ ಅವರು ಇಷ್ಟೆಲ್ಲ ಆದಮೇಲೆ ಬಂದ ಮೇಲೆ
ಈ ರೀತಿ ಎಲ್ಲ ಬಹಿರಂಗ ಹೇಳಿಕೆಗಳು ಕೊಡಬಾರ್ದು ಅಂತೆಲ್ಲ ಹೇಳಿದ ಮೇಲೆ ಮತ್ತು ನೋಟಿಸ್ ಕೊಟ್ಟ ಮೇಲೂ ಕೂಡ ನನ್ನ ಹೇಳಿಕೆಗೆ ಬದ್ಧ ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಅರ್ಥ ಏನು ನಡೀತಾ ಇದೆ ಇಲ್ಲಿ ಕಣ್ಣ ಮುಚ್ಚಲ ಏನಂತದ್ದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಕೂಡ ನಾನು ಕೊಟ್ಟಂಗೆ ಮಾಡ್ತೀನಿ, ನೀವು ಒತ್ತಂಗೆ ಮಾಡಿ ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಪೂರಕವಾಗಿ ಈಗ ಸಿದ್ದರಾಮಯ್ಯ ಅವರಿಗೆ ಬೇಕಾದಾಗೆಲ್ಲ ಯಾವ ರೀತಿ ಅವರ ಬಣ ಅಥವಾ ಅವರ ಆಪ್ತರು ಬ್ಯಾಟಿಂಗನ್ನು ಮಾಡ್ತಾಯಿದ್ರು, ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಅದಾದಮೇಲೆ ಸಿದ್ದರಾಮಯ್ಯ ಅವ್ರ ಹತ್ರ ಮೈಕ್ ಹಿಡಿದಾಗ ಮೀಡಿಯಾ ಹೌದೇನಪ್ಪ ನಂಗೆ ಗೊತ್ತಿಲ್ಲ ಅವ್ರೇನು ಮಾತಾಡಿದಾರೋ ಅವ್ರನ್ನ ಕೇಳಿ ಅಂತ ಹೇಳ್ತಾ ಇದ್ರು. ಸೊ ಅದೇ ಒಂದು ಸ್ಟ್ರಾಟಜಿಯನ್ನು ಕೌಂಟರ್ ಆಗಿ ಬಳಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅವರ ಆಪ್ತ ಬಣದಲ್ಲೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಕಾಂಪಿಟೇಷನ್ ಬಿದ್ದಂತೆ ಮಾತನಾಡ್ತಾ ಇದ್ದಾರೆ. ಮತ್ತು 100 ಜನ ಅಂತೆಲ್ಲ ಹೇಳಿರೋದು ದೊಡ್ಡ ರೆವಲ್ಯೂಷನ್ ಅದು ಉಸ್ತುವಾರಿಲಿರೋ ಸಂದರ್ಭದಲ್ಲಿ. ಸೊ ನಾಟ್ ರೈಟ್ ಇಮಿಡಿಯೇಟ್ಲಿ ಅಲ್ಲ ಅಂದರೂ ಕೂಡ ನಿಯರ್ ಫ್ಯೂಚರಲ್ಲ ಅಂದರೂ ಕೂಡ ಸ್ವಲ್ಪ ದಿನ ಆದಮೇಲೆ ಆದ್ರೂ ಅಕ್ಟೋಬರು ಸೆಪ್ಟೆಂಬರು ಈಗ ಕ್ರಾಂತಿ, ಈಗ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳೋರಿಗೆ ಒಂದು ರೀತಿ ಇತ್ತು ಅಂಕ. ಅದಾದ ಮೇಲೆ ಅಂಕದ ಒಂದು ಪಾತ್ರಗಳು ಬದಲಾಗಿದೆ, ಅಂಕದ ಒಂದು ತೀಕ್ಷ್ಣತೆ ಬದಲಾಗಿದೆ. ಸೊ ಬೇರೆ ಬೇರೆ ರೀತಿ ಡ್ರಾಮಾಗಳು ಕೂಡ ಏನು ಇವಾಲ್ವ್ ಆಗ್ತಾ ಹೋದವು. ಸೊ ಡಿ ಕೆ ಶಿವಕುಮಾರ್ ಬಣದ ಹೇಳಿಕೆಗಳು ಕೂಡ ಜಾಸ್ತಿ ಆಗ್ತಾ ಹೋದವು. ಯಾವಾಗ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿಯನ್ನು ಉಲ್ಲೇಖ ಮಾಡಿದ್ರು ಆವಾಗ ಸರಿಯಾಗಿ ಏನು ಉಸ್ತುವಾರಿ ಬರ್ತಾ ಇದ್ದಿದ್ದೇ ಅಸಮಾಧಾನಗಳನ್ನು, ಭಿನ್ನಾಭಿಪ್ರಾಯಗಳನ್ನು, ಭಿನ್ನ ಹೇಳಿಕೆಗಳನ್ನು ಏನು ತಹಬಂದಿಗೆ ತರಬೇಕು ಅನ್ನೋ ಒಂದು ಹೊತ್ತಲ್ಲಿ ಮತ್ತೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಕೊಟ್ಟಂಥ ಹೇಳಿಕೆ ಇದೆಲ್ಲ ಮತ್ತದು ವೈಡನ್ ಮಾಡ್ತು, ಡೀಪ್ ವೈಡನ್ ಮಾಡ್ತು ಯಾವುದನ್ನು, ಆ ಒಂದು ಗ್ಯಾಪನ್ನು ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಖರ್ಗೆ ಅವರು ಕೂಡ ಹೈಕಮಾಂಡ್ ನೋಡುತ್ತೆ ಅಂತ ಹೇಳೋದ್ರ ಮೂಲಕ ಸೊ ಏನೂ ಕೂಡ ಆಗಬಹುದು ಅನ್ನೋದಕ್ಕೆ ಪೂರಕವಾಗಿ ವಾತಾವರಣವನ್ನು ಕಟ್ಟಿಕೊಡ್ಲಾಗ್ತಾ ಇದೆ. ಸರಿಯಪ್ಪ, ಈಗ ಇವರು ನೋಟಿಸ್ ಡಿ ಕೆ ಶಿವಕುಮಾರ್ CM ಆಗಬೇಕು, ಶಾಸಕರ ಬೆಂಬಲ ಇದೆ ಅಂತ ಮಾತ್ರಕ್ಕೆ ನೋಟಿಸ್ ಕೊಡ್ತೀರಿ ಅಂತ ಹೇಳಿದರು. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಏನು ಇವರೇ ಆಗಬೇಕು ಅಂತ ಹೇಳ್ತಾರೆ. ಯಾರು ಸಿದ್ದರಾಮಯ್ಯ ಅವರೇ 5 ವರ್ಷ ಕಂಟಿನ್ಯೂ ಆಗಬೇಕು ಅಂತ ಹೇಳ್ತಾರೆ. ಬಾಕಿ ಸಿದ್ದರಾಮಯ್ಯ ಬಣದಲ್ಲಿರೋರು ಕೂಡ ಒಂದಷ್ಟು ಜನ ಅವರೇ 5 ವರ್ಷ ಅಂತ ಹೇಳ್ತಾರೆ. ಹಂಗಾರೆ ಅವ್ರಿಗೂ ನೋಟಿಸ್ ಕೊಡ್ತಾರೆ. ಸೊ ನೋಟಿಸ್ ವರ್ಸಸ್ ನೋಟಿಸ್, ಹೇಳಿಕೆ ವರ್ಸಸ್ ಹೇಳಿಕೆಗಳು ಮತ್ತು ಬಣ ವರ್ಸಸ್ ಬಣ ದೊಡ್ಡದಾಗ್ತಾ ಹೋಗುತ್ತೆ. ಈ ಮೂಲಕ ಏನು ಸಾಧ್ಯತೆಗಳ ಚರ್ಚೆ ಏನಿತ್ತು ಏನು ಪಕ್ಷದೊಳಗಡೆ, ಪಕ್ಷದ ವೇದಿಕೆಯಲ್ಲಿ ಬಹಿರಂಗವಾಗಿ ಆಂತರಿಕವಾಗಿ ಅದಕ್ಕೆ ಇನ್ನಷ್ಟು ಸ್ವಲ್ಪ ಪುಷ್ಟಿ ಬಂದಂಗೆ ಆಗುತ್ತೆ. ಮತ್ತು ಹೈಕಮಾಂಡ್ಗೆ ಯಾವ ಉದ್ದೇಶಕ್ಕೆ ಇಲ್ಲಿ ಉಸ್ತುವಾರಿ ಅವ್ರನ್ನ ಕಳಿಸಿದ್ರು, ಅವ್ರ ಮೇಲೆ ಆಕ್ಷೇಪ ಇತ್ತು ಬರ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೋ, ಅಥವಾ ಇಲ್ಲಿ ಶಾಸಕರ ಅಸಮಾಧಾನ, ಅನುದಾನ, ಮತ್ತೊಂದು ವರ್ಗಾವಣೆ, ಸಚಿವರು ಶಾಸಕರ ನಡುವಿನ ಸಮನ್ವಯತೆ ಎಲ್ಲ ಅಜೆಂಡಾಗಳಿದ್ರು ಕೂಡ ಆ ಎಲ್ಲ ಅಜೆಂಡಾಗಳನ್ನು ಪಕ್ಕಕ್ಕಿಟ್ಟು ಅದೆಲ್ಲವನ್ನು ಮೀರಿ ಈಗ ಬಣ ಬಡಿದಾಟ ಆಗ್ತಾ ಇರುವಂಥದ್ದು ಯಾವ ಕಾರಣಕ್ಕೆ, CM ಕುರ್ಚಿಯ ಮೇಲೆ ಮತ್ತೆ ಅದು ಮುನ್ನೆಲೆಗೆ ಬಂದಿದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಸೊ ಅವರು ಬಂದ ಉದ್ದೇಶ ವಿಫಲ ಆದಂತಲೇ ಕಾಣಿಸ್ತಾ ಇದೆ ಮತ್ತು ಒಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಕಾಣಿಸ್ತಾ ಇದೆ ಈ ಒಂದು ಭೇಟಿ. ಈ ಭೇಟಿ ಆದಮೇಲೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಇನ್ನೊಂದು 2-3 ತಿಂಗಳುಗಳಲ್ಲಿ ಏನೇ ನೋಟಿಸ್ ಕೊಟ್ಟರು, ಏನೇ ವಾರ್ನಿಂಗ್ ಕೊಟ್ಟರು, ಏನೇ ಕಣ್ಣೊರೆಸುವ ತಂತ್ರಗಳನ್ನು ಎರಡೂ ಬಣದಿಂದ ಎರಡೂ ನಾಯಕರುಗಳು ಮಾಡಿದ್ರು ಕೂಡ, ಪರಸ್ಪರ ಮೀಡಿಯಾ ಮುಂದೆ ಕೈ ಎತ್ತಿಡಿದ್ರು ಕೂಡ ಇಲ್ಲೇನೋ ಸಮಥಿಂಗ್ ನಡೀತಾ ಇದೆ ಇನ್ವಿಸಿಬಲ್ ಆಗಿ ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪೃಥ್ವಿ ಪಟೇಲ್, ಇಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಹೈಕಮಾಂಡ್ ನೆಕ್ಸ್ಟು ಕೂಡ ನಾವು ಕರ್ನಾಟಕದ ಅಧಿಕಾರಕ್ಕೆ ಬರಬೇಕು. 2028 ಮೇನ್ ಅಜೆಂಡಾ, ನಾಯಕತ್ವ ಬದಲಾವಣೆನೂ ಕೂಡ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಕೂಡ ಇದ್ದಾವೆ. ಆದರೆ ಕರ್ನಾಟಕ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇನ್ನೊಂದು 3 ವರ್ಷದಲ್ಲಿ ಸಾಕಷ್ಟು ರಾಜ್ಯಗಳ ಚುನಾವಣೆ ಇದೆ. ಆದರೆ ಅಲ್ಲೆಲ್ಲೂ ಕೂಡ ಕಾಂಗ್ರೆಸ್ ತುಂಬ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆಗಳು ಅವ್ರಿಗೂ ಕೂಡ ಇಲ್ಲ. ಸೊ ಹೀಗಾಗಿ ಕರ್ನಾಟಕನೇ ಅವರಿಗೆ ಒಂಥರ ಬೆನ್ಮೂಳೆ ಇದ್ದಂತೆ. ಸೊ ಆ ಬೆನ್ಮೂಳೆ ಮುರ್ಕೊಳ್ಳೋಕೆ ಅವ್ರಿಗೂ ಕೂಡ ಇಷ್ಟ ಇಲ್ಲ. ಸೊ ಯಾವ ರೀತಿಯ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ, ಪ್ರತಿಯೊಂದು ನಿರ್ಧಾರ ನಿಲುವುಗಳನ್ನು ಕೈಗೊಳ್ಳುವಂಥ ಸಂದರ್ಭ ಎಷ್ಟು ಚಾಲೆಂಜ್ ಅನಿಸ್ತಾ ಇದೆ ಕರ್ನಾಟಕ ಅಂತ ಅವ್ರಿಗೆ? ಭಾರತೀಯ ಜನತಾ ಪಕ್ಷ ಆರೋಪ ಮಾಡುವಂತೆ ಕರ್ನಾಟಕ ಕಾಂಗ್ರೆಸ್ ಅಖಿಲ ಭಾರತ ಕಾಂಗ್ರೆಸ್ಗೆ ATM ಆಗಿರ್ತಕ್ಕಂಥದ್ದು ಮತ್ತು ಅದು ಹುಲ್ಲುಗಾವಲು. ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಹುಲ್ಲುಗಾವಲು. ಈಗ ನಿಮಗೆ ತೆಲಂಗಾಣದಲ್ಲಿ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಹಿಮಾಚಲ್ ಪ್ರದೇಶದಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಅನಿವಾರ್ಯವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಅಸ್ತಿತ್ವದಲ್ಲಿರುತ್ತೆ ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೆ ಮಾತ್ರ ಹೈಕಮಾಂಡ್ಗೆ ಅದೊಂದು ಬಲ. ಇಡೀ ದೇಶಾದ್ಯಂತ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಆಗಿರತಕ್ಕಂಥ ಹೈಕಮಾಂಡ್ ಕೂಡ ಬಲ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರು ಅಧಿಕಾರ ಕಳ್ಕೊಳ್ಳೋಕ್ಕೆ ಯಾರು ಕೂಡ ಇಷ್ಟಪಡಲ್ಲ. ಹಾಗಾಗಿ ಅಧಿಕಾರವನ್ನು ಮತ್ತೆ ಪಡಿಬೇಕು, ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿನ ಮಾಡಬೇಕು. ಎಲ್ಲರನ್ನೂ ಸಮತೂಕದಿಂದ ಹೋಗಬೇಕು. ಅವರಿಗೆ ಸಿದ್ದರಾಮಯ್ಯನವರು ಬೇಕು, ಡಿ ಕೆ ಶಿವಕುಮಾರ್ ಬೇಕು, ಸತೀಶ್ ಜಾರಕಿಹೊಳಿ ಅವರು ಕೂಡ ಬೇಕು, ಜಮೀರ್ ಅಹಮದ್ ಕೂಡ ಬೇಕು, ಸಂತೋಷ್ ಲಾಡುಗ್ ಬೇಕು, ಕೃಷ್ಣ ಬೈರೇಗೌಡರು ಬೇಕು, ಎಲ್ಲರೂ ಬೇಕು. ನೀವು ಯಾರೋ ಒಬ್ಬರು ಲೀಡರ್ ಇಟ್ಕೊಂಡು ಹೋದರೆ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಮೇಲ್ವರ್ಗದ ಮತಗಳಂತ ಕರ್ಸ್ಕೊಳ್ತಕ್ಕಂಥವ್ರು ನಿಮಗೆ ಬಹುತೇಕ ಮೋರ್ ದೆನ್ 50% ಲಿಂಗಾಯತ ವೋಟ್ಸು BJP ಪರವಾಗಿದೆ ಅಂತೇಳಿ, ಮತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕಾರಣಕ್ಕಾಗಿ ಒಕ್ಕಲಿಗ ಮತಗಳು ಕೂಡ ಇಲ್ಲೊಂದು ಕಡೆ ಅವ್ರ ಜೊತೆ ಇದ್ದಾವೆ ಅನ್ನೋದು
ಅನ್ನೋ ಕಾರಣಕ್ಕಾಗಿ ಮತ್ತು ಒಕ್ಕಲಿಗ ಮತಗಳನ್ನು ಒಂದಷ್ಟು ಧ್ರುವೀಕರಣ ಒಂದಷ್ಟು ಡಿವೈಡ್ ಮಾಡಿ ಅದನ್ನ ಕಾಂಗ್ರೆಸ್ಗೆ ಮತಗಳಾಗಿ ಪರಿವರ್ತಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಕೂಡ ಇದೆ ಅನ್ನೋ ಲೆಕ್ಕಾಚಾರಗಳಿರ್ತಕ್ಕಂಥದ್ದು. ಇನ್ನು ಸಾಮಾನ್ಯವಾಗಿ ಯಾರೇನು ಹೇಳ್ಬೋದು OBC ST ಕಾಂಗ್ರೆಸ್ಗೆ 100% ಇಲ್ಲ, ಅಲ್ಲೂ ಕೂಡ ಡಿವೈಡ್ ಆಗುತ್ತೆ. ಅಲ್ಲೂ ಕೂಡ BJP OBC ನಾಯಕರಿದ್ದಾರೆ, SC ST ನಾಯಕರಿದ್ದಾರೆ, ಅವ್ರಿಗೆ ಅಲ್ಪಸಂಖ್ಯಾತ ಮತಗಳೊಂದು ಬೀಳಲ್ಲ ಅನ್ನೋದು ಬಿಟ್ಟರೆ ಉಳಿದಂಥ ಎಲ್ಲ ಮತಗಳು ಅವ್ರದ್ದು ಕೂಡ ಶೇರ್ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ನಿಮಗೆ ಈ ಬಹುತೇಕ ಇಡೀ ದೇಶಾದ್ಯಂತ ನೀವು ಒಂದು ಗಮನಿಸಿಗ ಜಾತಿಯ ಅಸ್ಮಿತೆ ಆರಂಭ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಜಾತಿಯ ಅಸ್ಮಿತೆ ವಿಚಾರದಲ್ಲಿ ಈ ಹಿಂದಿನ ವಿದ್ಯಾವಂತರ ಬಗ್ಗೆ ಯೋಚನೆ ಮಾಡ್ತಿರಲಿಲ್ಲ. ಆದರೆ ಇವತ್ತು ವಿದ್ಯಾವಂತರೇ ಜಾತಿಯ ಅಸ್ಮಿತೆಯ ಬಗ್ಗೆ ಪ್ರಶ್ನೆ ಮಾಡ್ತಿರ್ತಕ್ಕಂಥ ನಮ್ಮ ಸಮಾಜ, ನಮ್ಮ ಸಮುದಾಯ, ನಮ್ಮ ಜಾತಿ, ನಮ್ಮವ್ರು ಬರಬೇಕು, ನಾವ್ಯಾಕೆ ಇನ್ನೊಂದು ಜಾತಿಯವ್ರನ್ನ ಓಲೈಕೆ ಮಾಡಿ ಅವ್ರ ಪರವಾಗಿ ಯಾಕೆ ನಿಲ್ಲಬೇಕು, ನಮ್ಮವರೇ ಯಾರಾದರೂ ಅಧಿಕಾರ ಹಿಡೀಲಿ ಅನ್ನೋ ಒಂದು ಅಸ್ಮಿತೆ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ರಾಜಕೀಯ ಲೆಕ್ಕಾಚಾರ BJP ಮತ್ತು ಕಾಂಗ್ರೆಸ್ ಊಹೆ ಮಾಡ್ದಂಗಿರಲ್ಲ. ಆಯಾ ಜಾತಿಯ ನಾಯಕರುಗಳನ್ನು, ಆಯಾ ಜಾತಿಯ ಸಂಬಂಧಪಟ್ಟವ್ರನ್ನ ಅಧಿಕಾರ ನೀಡಲಿಕ್ಕೆ ಆಯಾ ಜಾತಿಯ ವಿದ್ಯಾವಂತರೇ ಎಲ್ಲೊಂದು ಕಡೆ ಆಪ್ರೇಟ್ ಮಾಡುವಂಥದ್ದು, ಅಭಿಯಾನ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದಂತೆ ಈಗಾಗಲೇ ಅವರು ಅನೇಕ ಬಾರಿ ಹೇಳಿದ್ದಾರೆ, ಅಧಿಕಾರ ಹಂಚಿಕೆ ಸೂತ್ರ 50-50 ಸೂತ್ರ ಹೈಕಮಾಂಡ್ ಮಟ್ಟದಲ್ಲಿ ನಾನು, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸಂದರ್ಭದಲ್ಲಿ ಮಾತುಕತೆ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರೋಂಥದ್ದು. ಇನ್ನು ನವೆಂಬರ್ಗೆ 2.5 ವರ್ಷ ಆಗುತ್ತೆ ಸಿದ್ದರಾಮಯ್ಯ ಅಧಿಕಾರ ವಹಿಸ್ಕೊಂಡು. ಹಾಗಾಗಿ ಎಲ್ಲ ಒಂದು ಕಡೆ ಅದರದ್ದು ಸ್ವಿಚ್ ಆನ್ ಆಗಿದೆ ಅಂತಲೇ ಇದರ ಅರ್ಥ. ಯಾಕಂತ ಹೇಳಿದ್ರೆ ನೇರವಾಗಿ ಇಕ್ಬಾಲ್ ಹುಸೇನ್ ಯಾರು ಒನ್ಸ್ ಅಗೇನ್ ಅವರು ಡಿ ಕೆ ಶಿವಕುಮಾರ್ ಪಾಳ್ಯದವರು, ಡಿ ಕೆ ಶಿವಕುಮಾರ್ ಅವರೇ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಇಕ್ಬಾಲ್ ಹುಸೇನ್ರವರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡಲೇಬೇಕಂತ ಅನಿವಾರ್ಯತೆ ಇರ್ತಕ್ಕಂಥ ಮತ್ತು ಅವ್ರು ಡಿಪೆಂಡ್ ಮಾಡ್ಕೋಬೇಕು. ಇನ್ನು ನೋಟಿಸು ಅವೆಲ್ಲ ಐ ವಾಷಿಂಗು ಏನೂ ಮಾಡೋಕ್ಕಾಗಲ್ಲ. ಈಗ ನೋಟಿಸಿಗೆ ಡಿ ಕೆ ಶಿವಕುಮಾರ್ ಇಕ್ಬಾಲ್ ಹುಸೇನ್ ಕೊಡೋದ್ರಿಂದ ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತಕ್ಕಂಥ ಸಂತೋಷ್ ಲಾಡಿಂದ ಹಿಡಿದು ಸಿದ್ದರಾಮಯ್ಯನ ಪುತ್ರ ಯತೀಂದ್ರವ್ರು ಕೊಡಲಿಕ್ಕೆ ಇದೊಂದು ಅವಕಾಶ ಮತ್ತು ಇದೊಂದು ಹೆಜ್ಜೆ, ಇದು ಒಂದು ಪೊಲಿಟಿಕಲಿ ಸ್ಟ್ರಾಟಜಿ. ನಿಮಗೆ ಗಮನಿಸಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪಾಲಿಟಿಕ್ಸ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ತುಂಬ ಅಪ್ಡೇಟೆಡ್ ಇದ್ದಾರೆ. ಅಂದರೆ ಇವತ್ತಿನ ಡಿಜಿಟಲ್ ಯುಗಕ್ಕೆ ಏನು ಬೇಕು ಅಷ್ಟು ಅಪ್ಡೇಟೆಡ್ ಪೊಲಿಟಿಷಿಯನ್. ಸಿದ್ದರಾಮಯ್ಯವರು ಮಾಸ್ ಲೀಡರ್ ಇರ್ಬೋದು, ನಿಮಗೆ ಗೊತ್ತಿರಲಿ ಇಡೀ ಜಗತ್ತಲ್ಲಿ ಯಾವುದೇ ಒಬ್ಬ ಏಕೈಕ ಮುಖ್ಯಮಂತ್ರಿ ಒಬ್ಬ ಅಧಿಕಾರ ಹಿಡಿದಿರೋದಂತರು ವಿತೌಟ್ ಮೊಬೈಲು ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ದಾರೆ ಅಂದರೆ ಒನ್ ಆ್ಯಂಡ್ ಒನ್ಲಿ ಅದು ಸಿದ್ದರಾಮಯ್ಯನವರೇ. ಆದರೆ ಅದು ಅವರಿಗೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಡಿ ಕೆ ಶಿವಕುಮಾರ್ ಆಗಲ್ಲ, ಪ್ರತಿ ನಿಮಿಷ ಅಪ್ಡೇಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ಇರ್ತಕ್ಕಂಥದ್ದು, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಪ್ರತಿ ಸೆಕೆಂಡ್ ಕೂಡ ಅಪ್ಡೇಟ್ ಆಗ್ತಾರೆ. ಅಪ್ಡೇಟ್ ಪೊಲಿಟಿಷಿಯನ್ ಅವರು 10 ವರ್ಷದ ರಾಜಕಾರಣದ ಬಗ್ಗೆ ಈಗಲೇ ಯೋಚನೆ ಮಾಡ್ತಾರೆ. ಸಿದ್ದರಾಮಯ್ಯ ಹಂಗಲ್ಲ, ಅವರು ಆರಾಮಾಗಿರ್ತಾರೆ. ಗೊತ್ತು ಅವ್ರಿಗೆ ನನ್ನ ಜೊತೆ MLAಗಳಿದ್ದಾರೆ ಅನ್ನೋದು ಗೊತ್ತು. ಆದರೆ 2.5 ವರ್ಷ ಅಧಿಕಾರ ಹಂಚಿಕೆಯ ಸ್ವಿಚ್ ಈಗ ಆನ್ ಆಗಿದೆ. ಅದು ಮುಂದೆ ಏನು ಬೇಕಾದ್ರೂ ಆಗ್ಬೋದು. ನೀವು ನಾ ಹೇಳಿದಂತೆ ಹೈಕಮಾಂಡು ಕೊನೆಗೆ ಸಿದ್ದರಾಮಯ್ಯವ್ರನ್ನ ಮನವೊಲಿಸಿ ಇವ್ರಿಗೂ ಅವಕಾಶ ಕೊಡೋಣ ಮತ್ತು ಎಲ್ಲ ಸಮುದಾಯದವ್ರನ್ನ DCM ಮಾಡೋದು, ಒಂದಷ್ಟು ಸಚಿವರು ಮಾಡೋ ಮುಖಾಂತರ ಒಟ್ಟಿಗೆ ತೆಗೆದುಕೊಂಡೋಗಿ ನೆಕ್ಸ್ಟ್ ಅಧಿಕಾರ ಹಿಡಲಿಕ್ಕೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರಗಳು ನಡೀತಿರ್ತಕ್ಕಂಥದ್ದು. ಒಟ್ಟಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿರೋದು ನಿಜ. ನಿಮಗೆ ಸಾಮಾನ್ಯವಾಗಿ ಬೆಂಕಿ ಇಲ್ಲದೆ ಹೊಗೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೆಂಕಿ ಒತ್ತಿದೆ, ಹೊಗೆ ಬಂದಿರತಕ್ಕಂಥದ್ದು. ಅದು ಮುಂದೆ ಏನೇನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ರಾಜಕೀಯದಲ್ಲಿ ಯಾರೂ ಶತ್ರುರು ಅಲ್ಲ, ಯಾರೂ ಮಿತ್ರರು ಅಲ್ಲ. ನಾವು ಅಂದ್ಕೊಂಡಿದ್ದೀವಿ, ನಾವು ಶಿವಸೇನೆ ಅಂತ ಶಿವಸೇನೆ ಅದು ಕಠೋರ ಹಿಂದುತ್ವವಾದಿ, BJPಗಿಂತ ಕಠೋರವಾಗಿ ಪ್ರತಿಪಾದಿಸಿದಂಥ ಶಿವಸೇನೆ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿ ಮುಖ್ಯಮಂತ್ರಿ ಆದರು. ನಿಮಗೆ ಇವತ್ತು ದೇಶಾದ್ಯಂತ ಎಲ್ಲರೂ ಇವತ್ತಿದ್ದವರು ಈ ಪಾರ್ಟಿಲಿದ್ದಾರೆ, ಈ ಪಾರ್ಟಿಲಿರ್ತಾರೆ, ಈ ಪಾರ್ಟಿಲಿದ್ದಾರೆ, ಈ ಪಾರ್ಟಿಲಿರ್ತಾರೆ, ಎಲ್ಲವೂ ಕೂಡ ಅಧಿಕಾರಕ್ಕಾಗಿ. ಅಧಿಕಾರ ಅಂತ ಹೇಳಿದರೆ ಅದು ನಿಮಗೆ ಜಾತಿಯನ್ನು ಮರೆಸುತ್ತೆ, ಸ್ನೇಹವನ್ನು ಮರೆಸುತ್ತೆ, ಜಾತಿಯನ್ನು ಮರೆಸುತ್ತೆ, ಧರ್ಮವನ್ನು ಮರೆಸುತ್ತೆ. ಒಟ್ಟಾರೆ ಒನ್ ಆ್ಯಂಡ್ ಒನ್ಲಿ ಅಧಿಕಾರ ಸೂತ್ರ. ಹಾಗಾಗಿ ಏನು ಬೇಕಾದರೂ ನಡೀಬೋದು. ಮತ್ತು DCM ಆಗಿದ್ದಾಗಲೇ ಡಿ ಕೆ ಶಿವಕುಮಾರ್ ಪಾರ್ಟಿಯನ್ನು, ಸರ್ಕಾರವನ್ನು ಇಷ್ಟು ಕಂಟ್ರೋಲ್ ಮಾಡ್ತಾರೆ. ಅದು ಸಿದ್ದರಾಮಯ್ಯ ಅನ್ನೋ ಜನಪ್ರಿಯ ನಾಯಕ ಎದುರುಗಡೆ ಇದ್ದಂಥ ಸಂದರ್ಭದಲ್ಲಿ. ಅಂದರೆ ನಾಳೆ ಮುಖ್ಯಮಂತ್ರಿ ಆದರೆ ಬೇರೆಯವರ ಒಂದು ಅಭದ್ರತೆ, ಅಸ್ಥಿರತೆಗಳು ಜಾಸ್ತಿ ಆಗೇ ಆಗುತ್ತೆ. ಮತ್ತು ಸಿದ್ದರಾಮಯ್ಯ ಅನ್ನುವಂಥ ಒಂದು ಶಕ್ತಿ ಇತ್ತು ನಾಳಿನ ಒಂದು ಯೋಚನೆಗಳಿಗೆ ಕಳೆದ ಬಾರಿ. ಆದರೆ ಈ ಬಾರಿ ಅವ್ರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಹೌದು ಈ ಸಲ ಕೊನೆಯ ಅವಧಿ ಅಂತ. ಅವ್ರು ಏನೇ ಹೇಳ್ಕೊಬೋದು, ಮಾಧ್ಯಮಗಳಲ್ಲಿ ಮುಂದೆ ಹೇಳಿರ್ಬೋದು, ಪತ್ರಿಕೆಗಳಲ್ಲಿ ಹೇಳಿರ್ಬೋದು, ಮುಂದೆ ನನ್ನ ಬೆಂಬಲಿಗರು ಕೇಳ್ತಾ ಇದ್ದಾರೆ ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತ. ಆದರೂ ಕೂಡ ವಯಸ್ಸು, ಆರೋಗ್ಯ ಮತ್ತು ಪಕ್ಷದ ಹೈಕಮಾಂಡು ಎಲ್ಲವೂ ಕೂಡ ಪೂರಕವಾಗಿ ಇರುತ್ತೆ ಎಲ್ಲ ಸಂದರ್ಭದಲ್ಲೂ ಅಂತ ಹೇಳಿಕ್ಕಾಗಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ಭವಿಷ್ಯವನ್ನ ಸಿದ್ದರಾಮಯ್ಯ ಅವರ ಜೊತೆಗೆ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಕೆಲವರು ಏನಾದರೂ ಕೂಡ ಡಿಸಿಷನ್ ತಗೊಳ್ಬಹುದು. ಅದಕ್ಕೆ ಪೂರಕವಾಗಿ ರಾಜಣ್ಣ ಅವರು ಹಳ್ಳ ಇದ್ದ ಕಡೆ ನೀರು ಹರಿಯುತ್ತೆ ಅಂತ ಹೇಳಿರುವಂಥದ್ದು, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿರುವಂಥದ್ದು, ಅದೆಲ್ಲವೂ ಆಗುತ್ತೆ. ಮೇನ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯನವರೇ ಬಣದವರೇ ಆಗಲಿ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅನ್ನುವಂಥದ್ದನ್ನ ಚೆನ್ನಾಗಿ ಅರ್ಥಕೊಂಡೇ
ಬೆಂಬಲವನ್ನೇ ಕೊಡ್ತಾ ಇದ್ದಾರಾ ಅಂತ. ಬಿಕಾಸ್ ಈಗ ಇಲ್ಲಪ್ಪ ಇವ್ರಿಗೆ ನಾವು ಅಂದ್ರೆ ಈ ನಾಯಕತ್ವ ಇಷ್ಟ ಇಲ್ಲ, ನಾವು ಬೇರೆ ಕಡೆ ಬಿಜೆಪಿ ಜೊತೆ ಹೋಗಿ ಸರ್ಕಾರ ಮಾಡ್ತೀವಿ ಅಂದ್ರೆ ಮಿನಿಮಮ್ 60ರಿಂದ 70 ಜನ ಶಾಸಕರು ಬೇಕು, ಯಾರಿಗೂ ಕೂಡ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಬುಡಕ್ ಬೆಂಕಿ ಜೊತೆಗೆ ದೇಶದ ಹಚ್ಚಿ ಬೇರೆ ಬೇರೆ ಕಡೆಯೂ ಕೂಡ ಆಪರೇಷನ್ ಆದಂತಹ ಸಂದರ್ಭದಲ್ಲಿ ಬೇರೆ ಕಡೆ ಯಾಕೆ ನಮ್ಮಲ್ಲೇ ಆಪರೇಷನ್ ಆಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಆಗಿದೆ ಆ ನಾಯಕರುಗಳ ಸ್ಥಿತಿ ಅನ್ನುವಂಥದ್ದು ಕೂಡ ಗೊತ್ತಿದೆ. ಸೊ ಈ ಉಳಿದಿರುವಂತಹ 2.5 ವರ್ಷದಲ್ಲಿ ಅವರವರ ಸ್ಥಾನಗಳನ್ನು ಭದ್ರ ಮಾಡ್ಕೊಳ್ಳಿಕ್ಕೆ, ಅವರವರ ರಾಜಕೀಯ ಚೌಕಾಶಿಯ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಈ ಒಂದು ಅವಕಾಶವನ್ನ ನೀವು ಹೇಳಿದಂತೆ 135 ಜನರ ಬೆಂಬಲ ಇದೆ, ಸರ್ಕಾರಕ್ಕೆ ತೊಂದರೆ ಆಗಲ್ಲ, ದೊಡ್ಡ ಮಟ್ಟದ ಆಪರೇಷನ್ಗೆ ಆಸ್ಪದ ಆದ್ಯತೆಗಳು ಕಡಿಮೆ ಇದೆ ಅನ್ನೋ ಲೆಕ್ಕಾಚಾರದಲ್ಲೇ ಮಾತನಾಡ್ತಿರುವುದು ಕಾಣಿಸ್ತಾ ಇದೆ. ಸುರ್ಜೇವಾಲ್ರವ್ರನ್ನ 2 ಜನ ಪ್ರಮುಖ ಒಕ್ಕಲಿಗ ಶಾಸಕರು ಭೇಟಿಯಾದರು, 3 ಜನ ಭೇಟಿಯಾದರು. ನಂಜೇಗೌಡರು, KY ನಂಜೇಗೌಡರು, ಪ್ರಿಯಾ ಕೃಷ್ಣರವರು ಮತ್ತು M ಕೃಷ್ಣಪ್ಪರವರು. ಅವರು 3 ಜನ ಕೂಡ ಒಕ್ಕಲಿಗ ಸಮುದಾಯದವರು. ಅವರು ಸತತವಾಗಿ ಕೃಷ್ಣಪ್ಪನವ್ರು ಗೆದ್ಕೊಂಡು ಬಂದಿದ್ದಾರೆ. ಅವರ ಮಗನು ಕೂಡ ಸತ್ವವಾಗಿ ಒಂದು ಸರಿ ಸೋತಿದ್ದಾರೆ, ಸತ್ವವಾಗಿ ಗೆದ್ಕೊಂಡು ಬಂದಿದ್ದಾರೆ. ನಂಜೇಗೌಡ ಕೂಡ ಸತ್ವವಾಗಿ ಗೆದ್ಕೊಂಡು ಬಂದಿದ್ದಾರೆ. ಅವರಂಥ ನಾಯಕರುಗಳು ಅಲ್ಲೊಂದು ಸ್ಟ್ರಾಟಜಿ ನಡೀತಾರೆ. ಅವರು ಒಕ್ಕಲಿಗರ ನಾಯಕರಾಗಿ ಅವರು ಪರೋಕ್ಷವಾಗಿ ಸಿದ್ದರಾಮಯ್ಯ ಇದ್ದರೆ ಒಳ್ಳೆಯದು, ಸಿದ್ದರಾಮಯ್ಯ ಬ್ಯಾಲೆನ್ಸ್ನ ತೆಗೆದುಕೊಂಡು ಹೋಗ್ತಾರೆ, ಸರ್ಕಾರಕ್ಕೂ ಸೇಫ್ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ ಒಕ್ಕಲಿಗ ನಾಯಕರುಗಳು ಕೂಡ DK ಶಿವಕುಮಾರ್ ಪರವಾಗಿಲ್ಲ ಎಂಬ ಸಂದೇಶ ಕೂಡ ಅಲ್ಲಿ ರವಾನೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇಕ್ಬಾಲ್ ಹುಸೇನು, ಬಾಲಕೃಷ್ಣ ಅನೇಕರು DK ಶಿವಕುಮಾರ್ಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಹಲವಾರು ಈಕ್ವೇಷನ್ ಕಾಣುತ್ತೆ ನಿಮಗೆ. ನೋಡಿ, ಸಾಮಾನ್ಯ ಒಕ್ಕಲಿಗ ಶಾಸಕ ಅಂದ ತಕ್ಷಣ ಒಕ್ಕಲಿಗ ನಾಯಕ DK ಶಿವಕುಮಾರ್ ಬೆಂಬಲವಾಗಿ ನಿಲ್ತಾರೆ ಅನ್ನೋ ಒಂದು ಮೆಸೇಜ್ ಪಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಆಬ್ವಿಯಸ್ಲಿ ಸಿದ್ದರಾಮಯ್ಯ ಪರವಾಗಿ ನಿಲ್ತಾರೆ. ಒಂದು M ಕೃಷ್ಣಪ್ಪನವರು, ಅವರು ಇಷ್ಟು ಸೀನಿಯರ್ ಆದರೂ ಕೂಡ ನನ್ನನ್ನು ಮಂತ್ರಿ ಆಗ್ಲಿಕ್ಕೆ ಬಿಡಲಿಲ್ಲ. ಕಳೆದ ಬಾರಿ ಕೂಡ 2013 ದೊಡ್ಡ ಗಲಾಟೆ ಆಗಿ ಅವರು ಮಂತ್ರಿ ಸ್ಥಾನ ತೆಗೆದುಕೊಂಡ್ರು. ಈಗಲೂ ಕೂಡ ಅವಕಾಶ ಕೊಡಲಿಲ್ಲ ಅಂತ ಅವರಿಗೊಂದು ಬೇಸರ. ಇನ್ನು ನಂಜೇಗೌಡರಿಗೆ, ನಾನು ಸಹಕಾರ ವಲಯದಿಂದ ಬಂದಿರತಕ್ಕಂಥದ್ದು, ಎಲ್ಲವೂ ಆಗೋಯ್ತು, ಇನ್ನೇನು ಅಧ್ಯಕ್ಷ ಆಗ್ತೀನಿ ಅಷ್ಟರೊಳಗೆ ಅವ್ರು ತಮ್ಮನ್ನು ಎಂಟ್ರಿ ಕೊಡಿಸಿದ್ರು, ಬಹುಮೂಲ ಅಧ್ಯಕ್ಷ ಮಾಡಿದ್ರು, ನೆಕ್ಸ್ಟ್ KMFಗೆ ಬರ್ತಾರೆ, ನನ್ನ ರಾಜಕೀಯ ಭವಿಷ್ಯ ನಮ್ಮವರೇ ತುಳಿತಾರಲ್ಲ ಅಂತ ಅವರು ಆತಂಕ. ಹಾಗಾಗಿ ಅನಿವಾರ್ಯವಾಗಿ ಯಾರು ಅವರಿಗೆ ಬೆಂಬಲ ನಿಲ್ತಾರೆ, ಯಾರು ವಿರೋಧಿಗಳಿರ್ತಾರೆ, ಯಾರು ಪರ ಇರ್ತಾರೆ ಅನ್ನೋದು ಕೂಡ ಲೆಕ್ಕಾಚಾರ ಇರ್ತಕ್ಕಂಥದ್ದು. ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸರ್ಕಾರದ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತು, ಆದ್ರೆ CAT ಮಾತ್ರ ಅದಕ್ಕೆ ಬ್ರೇಕ್ ಹಾಕಿರುವಂತದ್ದು, ಅದು ಒಂದ್ ಕಡೆ ಮುಜುಗರ ಆಯ್ತು. ಮತ್ತು ಒಂದ್ ಕಡೆ ವಾಲ್ಮೀಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಏನೋ ಬಿಲವನ್ನ ಜಾಲಾಡ್ತಾ ಇತ್ತು, ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ಮಾಡ್ತಾ ಇದೆ. ನಾಗೇಂದ್ರ ಅವರನ್ನ ಜೈಲಿಗೂ ಕೂಡ ಹಾಕಲಾಗಿತ್ತು, ಸರ್ಕಾರಕ್ಕೂ ಕೂಡ ಅದು ಕಂಟಕ ಆಗುವಂತ ಸಾಧ್ಯತೆ ಇರುವಂತದ್ದು. ಈ ಸಂದರ್ಭದಲ್ಲಿ CBI ಎಂಟ್ರಿ ಆಗುವ ಮುಖಾಂತರ ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗುವಂತ ಸಂದರ್ಭ, ಮತ್ತು ಒಂದ್ ಕಡೆ ಯಾರ್ಯಾರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನುವಂತ ಕುತೂಹಲ. ಒಂದೆಡೆ ವಾಲ್ಮೀಕಿ ಕೇಸ್ ಮತ್ತು ಒಂದ್ ಕಡೆ ಕಾಲ್ತುಳಿತ ಕೇಸ್. ಒಂದೇ ದಿನ 2 ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ಸೆಟ್ ಬ್ಯಾಕ್ ಆಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಆದಂತಾಗಿರುವಂಥದ್ದು. ವಾಲ್ಮೀಕಿ ಹಗರಣ ಕೇಸ್ ತನಿಖೆ CBI ಹೆಗಲಿಗೆ ಕೊಡಲಾಗಿದೆ. ಸರ್ಕಾರ ರಚಿಸಿದ್ದಂಥ SITಯನ್ನ ರದ್ದುಗೊಳಿಸಿರುವಂಥದ್ದು ಹೈಕೋರ್ಟ್. ಅದರಲ್ಲಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಡಲಾಗಿತ್ತು. ಆದರೆ ಈಗ CBI ರಚನೆ ಆಗುವ ಮುಖಾಂತರ ಯಾರ್ಯಾರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಕಾದು ನೋಡಬೇಕಾಗಿದೆ. ಕಾಲ್ತುಳಿತ ಕೇಸ್ನಲ್ಲಿ ಅಮಾನತು ಆದೇಶವೂ ಕೂಡ ರದ್ದಾಗಿದೆ. IPS ಅಧಿಕಾರಿ ವಿಕಾಸ್ ಕುಮಾರ್ ಅವರ ಒಂದು ಅಮಾನತು ಆದೇಶ ರದ್ದಾಗಿದೆ. ಇನ್ನುಳಿದ 2 IPS ಅಧಿಕಾರಿಗಳ ಅಮಾನತು ಆದೇಶವನ್ನ ಪರಿಶೀಲಿಸಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು ಸರ್ಕಾರಕ್ಕೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತ ಕೇಸ್ನಲ್ಲಿ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆಯಲ್ಲ, ಮಾತನಾಡ್ತಾ ಹೋಗೋಣ. ಇಲ್ಲಿ ಪಟೇಲ್ರೆ, ಈ ಪ್ರಕರಣವನ್ನ ನೋಡ್ತಾ ಹೋದಾದ್ರೆ ಸರ್ಕಾರ ಎಲ್ಲೋ ಒಂದು ಕಡೆ ಡ್ರಾಬ್ಯಾಕ್ ಅಂತ ಅನ್ಸುದು, ಅಂದ್ರೆ ಮುಖಭಂಗ ಆಗಿದೆ ಅಂತ ಅನ್ಸಿದ್ರು ಕೂಡ ವಾಲ್ಮೀಕಿ ಪ್ರಕರಣ ತುಂಬಾ ಸೀರಿಯಸ್ ಆಗಿದೆ. CBIಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಯಾರ್ಯಾರು ಬುಡಕ್ ಹೋಗುತ್ತೆ ಅನ್ನುವಂಥ ಆತಂಕ ಸಹಜವಾಗಿ ಸರ್ಕಾರಕ್ಕೆ ಯಾವ ರೀತಿಯ ಕಾಡ್ತಿರ್ಬೋದು ಈಗ ಅಂತ. ಅಫ್ಕೋರ್ಸ್ ನಾಟ್ ಓನ್ಲಿ ವಾಲ್ಮೀಕಿ ನಿಗಮ ಅಲ್ಲ, ಬಹುತೇಕ ಸರ್ಕಾರದ ಎಲ್ಲ ನಿಗಮಗಳು ಈ ಥರದ ಅವ್ಯವಹಾರ ನಡೆದಿದೆ. ಹಿಂದಿನ ಸರ್ಕಾರ ನಡೆದಿದೆ, ಈಗಿನ ಸರ್ಕಾರ ನಡೆದಿದೆ. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೆದಿದ್ದ ಕಾರಣಕ್ಕಾಗಿ ಇದು ಬಯಲಾಯಿತು. ನಿಮಗೆ ಗೊತ್ತಿರಲಿ, ಈ ವಾಲ್ಮೀಕಿ ಹಗರಣದ ಹಣವನ್ನು ಸರ್ಕಾರದವನ್ನು ಯಾವ ಮಟ್ಟದ ದುರುಪಯೋಗಪಡಿಸ್ಕೊಂಡಿದ್ದಾರೆ ಅಂತೇಳಿ ಓಪನ್ ಸೀಕ್ರೆಟ್ ಆಗಿರ್ತಕ್ಕಂಥ ಅದು ನಿಜ. ನಿಮಗೆ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಅದು ವಿನಿಯೋಗ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು CBI ಡೀಪಾಗಿ ಹೋದರೆ ಬಹುಶಃ ಸರ್ಕಾರದ ಕುತ್ತಿಗೆಗೆ ಬರೋ ಸಾಧ್ಯತೆ ಇರ್ತಕ್ಕಂಥದ್ದು. ಒಂದು ನಾಗೇಂದ್ರ ಅವರ PA ವಾಲ್ಮೀಕಿ ಹಗರಣ ಸಂಬಂಧಪಟ್ಟ ವಿಚಾರ ಸಂದರ್ಭದಲ್ಲೇ ನಿಮಗೆ ಅವರು ಚುನಾವಣಾ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಅನೇಕ ಬಾರ್ ಇಂಡಸ್ಟ್ರಿಗಳಿಗೆ ಹಣ ಹಾಕಿ ಅಲ್ಲಿಂದ ಬೇರೆ ಬೇರೆ ರೀತಿ ತೆಗೆದುಕೊಂಡಿರ್ತಕ್ಕಂಥದ್ದು, ಮತ್ತು ಹಣವನ್ನು ವಿನಿಯೋಗ ಸಂಬಂಧಪಟ್ಟಾಗ ಯಾರ್ಯಾರಿಗೆ ಬರೆದ ಚೀಟಿ ಲಭ್ಯ ಆಗಿರ್ತಕ್ಕಂಥದ್ದು ಒಂದು ಭಾಗ. ಮತ್ತೊಂದು ಕಡೆ ನಿಮಗೆ ಆವತ್ತಿನ ಹಣಕಾಸು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಆದಂಥವರು LK ಅತಿಕ್ರವರು ಹಣವನ್ನು ರಿಲೀಸ್ ಮಾಡ್ತಾರೆ. ಅವತ್ತಿನ ಇಲಾಖಾ ಪ್ರಧಾನ ಕಾರ್ಯದರ್ಶಿ ಆದಂಥವರು ಮಂಜುನಾಥ್ ಪ್ರಸಾದ್ ರವರು ವಿಚಾರಣೆಗೆ ಬರ್ತಾರೆ. ಅವತ್ತು ಹಣಕಾಸು ಸಚಿವರು ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಕೂಡ ಇರ್ತಕ್ಕಂಥದ್ದು, ನಾಗೇಂದ್ರ ಇರ್ತಕ್ಕಂಥದ್ದು, ತುಕಾರಾಮ್ ಇರ್ತಕ್ಕಂಥದ್ದು. ಅವತ್ತಿನ ಈ ಹಣವನ್ನು MP ಎಲೆಕ್ಷನ್ಗೆ ಬಳಸ್ಕೊಂಡಿದ್ದಾರೆ ಅಂತೇಳಿ ಸಾಬೀತಾದರೆ ತುಕಾರಾಮ್ರವರ MP ಸದಸ್ಯತ್ವ ಕೂಡ ರದ್ದಾಗುತ್ತೆ. ಜೊತೆಗೆ ಅವರಿಗೆ ಬೆಂಬಲವಾಗಿ ನಿಂತಹ 3 ಶಾಸಕರ ಸದಸ್ಯರು
ರದ್ದಾಗುತ್ತೆ. ಡಾಕ್ಟರ್ ಶ್ರೀನಿವಾಸ್, ಗಣೇಶ್, ಭರತ್ ರೆಡ್ಡಿ ಅವರ ಶಾಸಕ ಸ್ಥಾನ ಕೂಡ ಇದಾಗುತ್ತೆ. ಅನೇಕ ಅಧಿಕಾರಿಗಳು ಜೈಲಿಗೆ ಹೋಗೋ ಸ್ಥಿತಿ ನಿರ್ಮಾಣ ಆಗುತ್ತೆ. CBI ತನಿಖೆ ಮೇಲೆ ಎಲ್ಲವೂ ನಿಂತಿರ್ತಕ್ಕಂಥದ್ದು. ಈ ಥರದ್ದು ತನಿಖೆ ಆಗಬೇಕು. ಯಾಕಂದರೆ ಸರ್ಕಾರದ ಹಣವನ್ನು ಯಾವ ರೀತಿ ಬೇಕಾದರೆ ಮಿಸ್ಯೂಸ್ ಮಾಡಬೇಕು ಅನ್ನೋ ಒಂದು ಮೆಸೇಜು, ಮಿಸ್ಯೂಸ್ ಮಾಡಬಾರ್ದು ಅನ್ನೋದೊಂದು ಮೆಸೇಜ್ ಸಮಾಜಕ್ಕೆ ಹೋಗಬೇಕಾಗಿರ್ತಕ್ಕಂಥದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ನಿಮಗೆ IPSಗಳ ಸಸ್ಪೆಂಡ್ ವಿಚಾರದಲ್ಲಿ ಸರ್ಕಾರ ಅವತ್ತು ಎಲ್ಲೊಂದು ಕಡೆ ತನ್ನ ಮುಖವನ್ನು ಉಳಿಸ್ಲಿಕ್ಕೆ, ಸೇಫ್ ಮಾಡ್ಕೊಳ್ಳಿಕ್ಕೆ ದಿಢೀರ್ನೆ ಒಂದು ನೋಟಿಸ್ ಕೊಡೋದಿಲ್ಲ, ಒಂದು ವಿಚಾರಣೆ ಮಾಡೋದಿಲ್ಲ, ಏಕಾಏಕಿ ನಿರ್ಧಾರ ತೆಗೆದುಕೊಂಡಿದ್ದು ಇಡೀ ದೇಶಾದ್ಯಂತ ಚರ್ಚೆ ಆಯಿತು. CIT ಕೂಡ ಅದನ್ನೇ ಹೇಳಿರ್ತಕ್ಕಂಥ. RCB ತಪ್ಪು IPS ಅಧಿಕಾರಿಗಳ ಮೇಲೆ ನೀವು ಯಾಕೆ ಹಾಕಿದ್ರಿ ಅಂತ ಹೇಳಿರ್ತಕ್ಕಂಥ. ಬಹುಶಃ ಇದು ಸರ್ಕಾರಕ್ಕೆ ಹಿನ್ನಡೆ. ಮತ್ತು ಈಗಾಗಲೇ ಎಲ್ಲೊಂದು ಕಡೆ IPS ಅಧಿಕಾರಿಗಳಿರ್ತಕ್ಕಂಥ ವಿಕಾಸ್, ದಯಾನಂದ್ರವರು ಮತ್ತು ಶೇಖರ್ ಅವರು, ಬಹುಶಃ ಅವರಿಗೆ ಈ ಒಂದು ತೀರ್ಪು ಅವ್ರನ್ನ ಎಲ್ಲ ಒಂದು ಕಡೆ ಆರೋಪಿತರಾಗಿ ಮಾಡಿತ್ತಲ್ಲ, ಅದನ್ನು CIT ಅವರಿಗೆ ನ್ಯಾಯ ದೊರಕಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮೊದಲು ಇಲ್ಲಿ ED ಸುಮಾರು ಒಂದು 5 ಜನ ಶಾಸಕರ ಮೇಲೆ ದಾಳಿಯನ್ನು ಮಾಡಿತ್ತು. ಈಗ ಮೊನ್ನೆ ಅಷ್ಟೇ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆ ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ನಾಗೇಂದ್ರ ಅವರನ್ನ ಜೈಲಿಗೂ ಕೂಡ ಅಟ್ಟಲಾಗಿತ್ತು. ಈಗ CBI ಎಂಟ್ರಿ ಆಗುವ ಮುಖಾಂತರ ಅಕಸ್ಮಾತ್ ಯಾರನ್ನಾದರೂ ಅರೆಸ್ಟ್ ಮಾಡಿದ್ದೇ ಆದರೆ ಸರ್ಕಾರ ದಲಿತರ ಪರ, ನಾವು ಅಹಿಂದ ಪರ ಅಂತ ಹೇಳ್ತಾ ಇರ್ತಾರಲ್ಲ, ಸಿದ್ದರಾಮಯ್ಯನವರು ಸ್ಪೆಷಲಿ ಹೇಳ್ತಾ ಇರ್ತಾರಲ್ಲ, ಅವ್ರಿಗೊಂಥರ ಮುಜುಗರ ಆಗುತ್ತೆ ಅಂತ ಕಾಣಿಸುತ್ತೆ ಇದನ್ನೆಲ್ಲ ನೆಕ್ಸ್ಟ್ ಕ್ಲೈಮ್ ಮಾಡುವಂಥ ಸಂದರ್ಭದಲ್ಲಿ. ಅಫ್ಕೋರ್ಸ್ ಪೃಥ್ವಿ, ನೀವು ಹೇಳಿದಂಥ ಇದು ದೊಡ್ಡ ಮುಜುಗರನೇ. ಯಾಕಂದರೆ ಈಗ ಒಂದೇ ದಿನ ಎರಡೆರಡು ಮುಜುಗರ ಏನಾಗಿದೆ. ಅದರಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಈ ಹಿಂದೆನೇ ಹಣಕಾಸು ಇಲಾಖೆ ಸೂಕ್ಷ್ಮವಾಗಿ ಹೇಳಿತ್ತು, ಈಗಾಗಲೇ ಬಿಡುಗಡೆ ಆಗಿರುವಂಥ ದುಡ್ಡನ್ನೇ ಸರಿಯಾಗಿ ಅನುದಾನವನ್ನು ಬಳಕೆ ಮಾಡಿಲ್ಲ, ಸೊ ಹಾಗಾಗಿ ಯಾಕೆ ಅಂತ. ಆದರೆ ಅದಾದ ಮತ್ತೆ ಯಾಕೆ ಡಿಮ್ಯಾಂಡ್ ಬಂದಿರುವಂಥದ್ದು ಅನ್ನೋ ಕಾರಣಕ್ಕೆ ಹೋಲ್ಡ್ ಮಾಡಿತ್ತು ಅನ್ನೋ ಒಂದು ವಿಚಾರಗಳು ಕೂಡ ಸದ್ದಾಗಿದ್ವು. ಅದಾದ ಮೇಲೆ ತತ್ಕ್ಷಣದಲ್ಲೇ ಎಲ್ಲವೂ ಕೂಡ ಎಲೆಕ್ಷನ್ ಹತ್ತತ್ರ ಯಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಮ್ಮೆಲೆ ಯಾಕೆ ರಿಲೀಸ್ ಆಯಿತು ಅನ್ನೋ ಪ್ರಶ್ನೆಗಳು ಕೂಡ ಇದ್ದಿದ್ದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಅದಕ್ಕೊಂದು ಅತಿ ದೊಡ್ಡ ತಿರುವನ್ನು ಕೊಡ್ತು. ಈಗ ಇಷ್ಟು ದಿವಸ ಟ್ರಾನ್ಸಾಕ್ಷನ್, ಯಾಕಂದರೆ ಬ್ಯಾಂಕ್ ಕಡೆಯಿಂದ ಕಂಪ್ಲೇಂಟ್ ಹೋಗಿದ್ದರಿಂದ ಟ್ರಾನ್ಸಾಕ್ಷನ್ ವಿಚಾರವಾಗಿ ಏನು ನಡೀತಾ ಇತ್ತು ತನಿಖೆ, ಟ್ರಾನ್ಸಾಕ್ಷನ್ನ ಹೊರತಾಗಿ ಪ್ರಾಥಮಿಕವಾಗಿ ಇಡೀ ಪ್ರಕರಣದ ಸಮಗ್ರ ತನಿಖೆಗೆ ಈಗ ಕೈ ಹಾಕುತ್ತೆ. ಅವರ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಅವರ ಪತ್ನಿಯ ವಿಚಾರಣೆಯಿಂದ ಹಿಡಿದು, ಅವರ ಹೇಳಿಕೆಗಳಿಂದ ಹಿಡಿದು, ಡೆತ್ ನೋಟಿಂದ ಹಿಡಿದು, ಅವರ ಕಾಲ್ ರೆಕಾರ್ಡ್ಸ್ ಇರ್ಬೋದು, ಅಥವಾ ಒಟ್ಟಾರೆ ಇಲ್ಲಿ ಶಾಸಕರು, ಅಂದಿನ ಸಚಿವರು ಯಾರಿದ್ರು ಅವರುಗಳು, ಈಗ 2-3 ಜನ ಶಾಸಕರ ಮೇಲೆ, ಕೂಡ್ಲಿಗಿ ಶಾಸಕರು ಮತ್ತು MP ತುಕಾರಾಮ್ ಎಲ್ಲರ ಮನೆ ಮೇಲೂ ಕೂಡ ಈಗ ರೈಡ್ ಕೂಡ ಆಗಿತ್ತು ಇದು ರಿಲೇಟೆಡ್. ಸೊ ತೆಲಂಗಾಣದ ಚುನಾವಣೆಯ ಲಿಂಕು, ಆರೋಪಗಳು ಇದೆಲ್ಲವೂ ಕೂಡ ಹೊಸ ಒಂದು ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಜೊತೆಗೆ ದಯಾನಂದ್ ಅವರ ಪ್ರಕರಣದಲ್ಲಿ ದಯಾನಂದ್ ಅವರ ವಿಕಾಸ್ ಕುಮಾರ್ ಅವರೊಬ್ಬರು ಮಾತ್ರ ಹೋಗಿದ್ದು, ಉಳಿದಂತೆ ಇನ್ನಿಬ್ಬರ ಅಧಿಕಾರಿಗಳಿಗೂ ಕೂಡ ಅಂಥದ್ದೊಂದು ಸೂಚನೆಯನ್ನು ಕೊಟ್ಟಿದೆ ಪರಿಶೀಲನೆ ಮಾಡಿ. ಅಂದರೆ ಅದಕ್ಕಿಂತ ದೊಡ್ಡ ಮುಖಭಂಗ ಇಲ್ಲ. ಯಾಕಂದರೆ ಅವರು ಸ್ವತಃ ಹೋಗಿಲ್ಲದೆ ಇದ್ದರೂ ಕೂಡ ಅವ್ರಿಗೆ ಅಂಥದ್ದೊಂದು ಸೂಚನೆ ಬಂದಿದೆ ಅಂದರೆ ಅಲ್ಲಿ ಮೇಲ್ನೋಟು ಕ್ಲಾಪ್ಸ್ ಕಾಣಿಸ್ತಾ ಇದೆ. ಮತ್ತು ಅಲ್ಲಿ ಕ್ಲಿಯರಾಗಿ ಹೇಳಿದೆ, ಅವರೇನು ಮ್ಯಾಜಿಷಿಯನ್ಸ್ ಅಲ್ಲ, ಅವರು ಕೂಡ ದೇವರುಗಳಲ್ಲ. ಸೊ ಇದನ್ನು ಆರ್ಗನೈಸರ್ಸನ್ನು ನೀವು ಹೊಣೆ ಮಾಡಬೇಕಾಗಿತ್ತೆ ಹೊರತು ಅವರನ್ನು ನೀವು ಇದು ಮಾಡದೆ ಏಕಾಏಕಿ ಯಾವುದೇ ಒಂದು ಡ್ಯೂ ಪ್ರೊಸೀಜರ್ನ ಫಾಲೋ ಮಾಡದೆ ಹೇಗೆ ಅಮಾನತನ ಮಾಡಿದೆ ಅನ್ನುವಂಥ ಪ್ರಶ್ನೆ ಏನಿದೆ ಅದು ನಥಿಂಗ್ ಬಟ್ ಕಪಾಳ ಮೋಕ್ಷ. ಜೊತೆಗೆ ನಾಳೆ ಅಕಸ್ಮಾತ್ ಸರ್ಕಾರ ಮೇಲ್ಮನೆಗೆ ಹೋಗುತ್ತೆ ಅಂದರೆ ಡಿಫೆಂಡ್ ಮಾಡ್ಕೋಬೇಕು, ಆರ್ಗನೈಸರ್ ಪರ ಡಿಫೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಧಿಕಾರಿಗಳನ್ನ ಬಲಿ ಕೊಡ್ತಾ ಇರುವಂಥ ಒಂದು ಲೆಕ್ಕಾಚಾರ ಏನಿದೆ ಅದು ಮತ್ತೊಮ್ಮೆ ಜಗಜ್ಜಾಹೀರಾಗುತ್ತೆ. ಮತ್ತು ಸೊ ಒಟ್ಟಾರೆ ಈ 2 ಪ್ರಕರಣಗಳಲ್ಲಿ ಮೂಡಾದಿಂದ ಶುರುವಾದಂತಹ ಒಂದು ಅವರ ರಾಜಕೀಯ ಹಿನ್ನಡೆ, ಈಗ ಕುರ್ಚಿ ಬದಲಾವಣೆ ಮತ್ತು ವಾಲ್ಮೀಕಿ ಹಗರಣ, ಈಗ ನೋಡಿದ್ರೆ ಕಾಲ್ತುಳಿತ ಪ್ರಕರಣದಲ್ಲಿ ಹಿನ್ನಡೆ, ಒಟ್ಟಾರೆ ಸರ್ಕಾರವನ್ನು ಅನ್ಪಾಪ್ಯುಲರ್ ಮಾಡ್ತಾ ಇದೆ, ಸರ್ಕಾರದ ನಾಯಕತ್ವವನ್ನು ಅನ್ಪಾಪ್ಯುಲರ್ ಮಾಡ್ತಾ ಇದೆ ಅನ್ನೋಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮುಜುಗರಕ್ಕೂ ಕೂಡ ಇದು ಎಡೆ ಮಾಡಿಕೊಡುತ್ತೆ. ನೀವು ಹೇಳಿದಂತೆ ತನಿಖೆಯ ಆಳ ಆಗಲ್ಲ ಜಾಸ್ತಿ ಆದಂಥ ಸಂದರ್ಭದಲ್ಲಿ, ಇನ್ನಷ್ಟು ಯಾವುದಾದ್ರು ಲಿಂಕ್ಗಳು ಬಿಚ್ಚಿಕೊಂಡಂಥ ಸಂದರ್ಭದಲ್ಲಿ ಹಣಕಾಸು ಇಲಾಖೆ ಹೇಗೆ ಅಪ್ರೂವಲನ್ನು ಕೊಡ್ತು, ಈ ರೀತಿ ಉಪಖಾತೆಗಳು ಹೇಗಾದವು, ಅಕ್ಕಪಕ್ಕದ ರಾಜ್ಯಗಳಿಗೆ ಹೇಗೆ ಫೇಕ್ ಅಕೌಂಟ್ಗಳು ಟ್ರಾನ್ಸಾಕ್ಟ್ ಆದವು, ಇವೆಲ್ಲವೂ ಕೂಡ ಬಿಚ್ಕೊಂಡಂಥ ಸಂದರ್ಭ ದೊಡ್ಡವರ ತಲೆಗೂ ಕೂಡ ಬರುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ಅವ್ರನ್ನ ಹೊರಗೆ ಇಡ್ತಾ ಇರಲಿಲ್ಲ ನಾಗೇಂದ್ರ ಅವರನ್ನ. ಸೊ ಎಷ್ಟೇ ಅಪೋಸಿಷನ್ ಇರೋದೇ ಆಗ್ರಹ ಮಾಡಲಿಕ್ಕೆ, ರಾಜಕೀಯ ಮಾಡಲಿಕ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದವರು, ಆದರೂ ಅವ್ರನ್ನ ರಾಜೀನಾಮೆ ತಗೊಂಡಿದ್ದಾರೆ ಅಂದರೆ ಆ ಪ್ರಕರಣದ ಒಂದು ಇಂಟೆನ್ಸಿಟಿ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಈಗ CBI ಎಂಟ್ರಿ ಆಗ್ತಾ ಇರೋದ್ರಿಂದ ಕಾಂಪ್ರೆಹೆನ್ಸಿವ್ ಇನ್ವೆಸ್ಟಿಗೇಷನ್ ಅಲ್ಲಿ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಕಾದಿರೋದಂತೂ ಕಾಣಿಸ್ತಾ ಇದೆ. ಇನ್ನು CIT ಈಗ ಆಲ್ರೆಡಿ ವಿಕಾಸ್ ಅವರ ಅಮಾನತು ಆದೇಶವನ್ನು ರದ್ದುಪಡಿಸಿರುವಂಥದ್ದು. ಇದೇ ಸಂದರ್ಭದಲ್ಲಿ ಸರ್ಕಾರ ಮೇಲ್ಮನವಿ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ನಿನ್ನೆ ಅಷ್ಟೇ ಸಚಿವರು ಹೇಳ್ತಾ ಇದ್ರು ಮೇಲ್ಮನವಿ ಹೋಗ್ತೀವಿ ಅಂತ. ಈಗ ಆಲ್ರೆಡಿ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ. ಇಷ್ಟೊಂದು ಅರ್ಜೆನ್ಸಿ ಯಾಕೆ ಅಂತ ಕೋರ್ಟ್ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಅಧಿಕಾರವನ್ನು ವಹಿಸಿಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ. ಸೊ ಹೀಗಾಗಿ ಅಂತ ಹೇಳಿರುವಂಥದ್ದು. ನೋಡೋಣ ಈಗ ಮೇಲ್ಮನವಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಈ ಒಂದು ಮೇಲ್ಮನವಿ ಯಾವ ರೀತಿಯಾಗಿ ಸ್ವೀಕಾರ ಆಗಿ ಅದರಲ್ಲಿ ಯಾವ ರೀತಿಯ ವಾದ ಪ್ರತಿವಾದ ಆಗುತ್ತೆ ಅನ್ನುವಂಥದ್ದನ್ನ